ಹಲೋ ಎವ್ರಿವನ್, ನಾನಿವತ್ತು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ನರಸೀಪುರ ಗ್ರಾಮದಲ್ಲಿರುವ ಹಾಲು ರಾಮೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇದೊಂದು ಪುರಾತನ ಪವಿತ್ರ ಕ್ಷೇತ್ರ ಅಂತಲೇ ಹೇಳ್ಬೋದು. ಸೊ ಈ ದೇವಸ್ಥಾನದ ಕತೆ ಏನು ಅಂದರೆ ಇಲ್ಲಿ ಹಾಲು ರಾಮೇಶ್ವರ ಅಂತ ಏನಕ್ಕೆ ಹೆಸರು ಬಂತು, ಅಲ್ಲಿ ಶಿವಲಿಂಗನೇ ಏನಕ್ಕೆ ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ರಾಮಾಯಣದ ಕಾಲದಲ್ಲಿ ಶ್ರೀರಾಮ ಅರಣ್ಯವಾಸ ಸಂದರ್ಭದಲ್ಲಿ ತೀರ್ಥಯಾತ್ರೆ ಕೈಗೊಂಡಾಗ ಈ ಸ್ಥಳದಲ್ಲಿ ಶಿವಲಿಂಗ ಸ್ಥಾಪಿಸಿ ಪೂಜೆ ಮಾಡ್ತಿದ್ರು ಎಂಬ ನಂಬಿಕೆ ಅಲ್ಲಿದೆ. ಈ ಸ್ಥಳಕ್ಕೆ ಹಾಲು ರಾಮೇಶ್ವರ ಅಂತ ಏನಕ್ಕೆ ಹೆಸರು ಬಂತು ಅಂದರೆ, ಶಿವಲಿಂಗ ಸ್ಥಾಪಿಸಿದಾಗ ಅಲ್ಲಿದ್ದ ಕಾಡಿನಲ್ಲಿದ್ದ ಒಂದು ಹಸು ಪ್ರತಿದಿನ ಶಿವಲಿಂಗಕ್ಕೆ ಹಾಲಿನಿಂದ ಅಭಿಷೇಕ ಮಾಡ್ತಿದ್ರು. ಅದಕ್ಕೋಸ್ಕರ ಅಲ್ಲಿನ ದೇವಸ್ಥಾನಕ್ಕೆ ಹಾಲು ರಾಮೇಶ್ವರ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾರೆ. ಮತ್ತು ಇದು ಟಿಕೆಟ್ ಕೌಂಟರ್. ನಿಮ್ಗೆ ಏನಾದ್ರು ಕೇಳಬೇಕು ಅಂತ ಅನಿಸಿದ್ರೆ ಇಲ್ಲಿ ಫಸ್ಟು ಟಿಕೆಟ್ ತೊಗೋಬೇಕು. ಟಿಕೆಟ್ ತೊಗೊಂಡು ಚೀಟಿ ತೊಗೊಂಡು ದೇವಸ್ಥಾನದ ಹತ್ರ ನೋಡಿ, ದೇವಸ್ಥಾನ ತೋರಿಸ್ತಾ ಇದ್ದೀನಿ ನಿಮಗೆ. ಅದು ದೇವಸ್ಥಾನ ಎಂಟ್ರೆನ್ಸ್. ಅದು ಎಷ್ಟು ಜನ ತುಂಬಿದ್ದಾರೆ ನೋಡಿ. ನೀವು ಯಾವಾಗ ಬಂದರೂ ಅಷ್ಟು ಜನ ಇದ್ದೇ ಇರ್ತಾರೆ. ಯಾಕಂದರೆ ಇಲ್ಲಿ ತುಂಬ ಭಕ್ತಿ ಮತ್ತು ನಂಬಿಕೆ ಇದೆ. ಅದಕ್ಕೋಸ್ಕರ ನೀವು ಯಾವಾಗ ನೋಡಿದ್ರೂ ಜನ ಇರ್ತಾರೆ. ಮತ್ತು ಅದು ಕ್ಯೂ, ಅದು ದೇವಸ್ಥಾನ ಒಳಗಡೆ ಹೋಗೋದಕ್ಕೆ. ಸೊ ಈ ದೇವಸ್ಥಾನ ಹೊಯ್ಸಳ ಅಥವಾ ದ್ರಾವಿಡ ಶೈಲಿಯಲ್ಲಿ ಕಟ್ಟಿದ್ದಾರೆ ಎಂದು ಹೇಳ್ತಾರೆ. ಮತ್ತು ಇಲ್ಲಿನ ವಿಶೇಷ ಏನು ಅಂದರೆ ಗಂಗಾ ಕೊಳ. ನಾನು ತೋರಿಸ್ತಿದ್ದೀನಲ್ಲ, ಅದು ಗಂಗಾ ಕೊಳ ಮತ್ತು ಅದು ಗಂಗಾ ಮಾತೆ. ಸೊ ಇಲ್ಲಿ ಎಲ್ಲ ಬರುವ ಭಕ್ತರು ಏನು ಮಾಡ್ತಾರೆ ಅಂದರೆ, ಫಸ್ಟು ಗಂಗಾ ಮಾತೆಗೆ ನಮಸ್ಕರಿಸಿ ಆ ಮಾತೆಗೆ ಪೂಜೆ ಮಾಡಿ ಅರ್ಶಿನ ಕುಂಕುಮದಿಂದ, ಮತ್ತು ಗಂಗಾ ಕೊಳಕ್ಕೆ ಅರ್ಶಿನ ಕುಂಕುಮ ಅಲ್ಲಿ ಹಾಕಿ ಚುಂಬಿಸಿ ಮತ್ತು ಭಕ್ತಿಯಿಂದ ಕೂತ್ಕೊಂಡು ಬೇಡ್ಕೊತಾರೆ. ಮತ್ತು ಅದು ಕ್ಯೂ, ಸೈಡಲ್ಲಿ ನಿಂತಿರೋ ಜನಗಳೆಲ್ಲ ಕ್ಯೂ ಒಬ್ಬೊಬ್ಬರಾಗಿ ಬಂದು ಅಲ್ಲಿ ಕೂತ್ಕೊಂಡು ಅರ್ಶಿನ ಕುಂಕುಮ ಹಾಕಿ ಗಂಗಾ ಕೊಳಕ್ಕೆ ತಮ್ಮ ಮನಸ್ಸಿನಲ್ಲಿ ಏನು ಅಂದ್ಕೊತಾರೆ ನೋಡಿ, ಆ ಕೊಳದಿಂದ ಮೇಲೆ ಬರುತ್ತೆ. ಆ ಕೊಳದಿಂದ ಮೇಲೆ ಬಂದಾಗ ಅಲ್ಲಿರುವ ಅರ್ಚಕರು ಅದನ್ನು ತಗೊಂಡು ಅವ್ರಿಗೆ ಕೇಳ್ತಾರೆ, ಭಕ್ತರಿಗೆ ನೀವೇನು ಕೇಳ್ಕೊಂಡ್ರಿ ಅಂತ. ಅವ್ರು ಹೇಳಿದಾಗ ಅಲ್ಲಿ ಬಂದಿರುವ ವಸ್ತುಗೂ ಮತ್ತು ಅವ್ರು ಕೇಳ್ಕೊಂಡಿರೋದಕ್ಕೂ ಏನು ಸಂಬಂಧ ಅಂತ ಅರ್ಚಕರು ಹೇಳ್ತಾರೆ. ಮತ್ತು ಅವ್ರು ಏನು ಮಾಡಬೇಕು, ಏನು ಒಳ್ಳೆಯದಾಗುತ್ತೆ, ಏನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಕೂಡ ಹೇಳ್ತಾರೆ. ಇದೇ ಇಲ್ಲಿನ ವಿಶೇಷತೆ. ಇದಕ್ಕೋಸ್ಕರ ತುಂಬ ಜನ ಇಲ್ಲಿಗೆ ಬರ್ತಾರೆ. ತುಂಬ ನಂಬಿಕೆನೂ ಇದೆ. ತುಂಬ ನಂಬಿಕೆಯ ಸ್ಥಳ ಇದು. ನಂಬಿಕೆ ಇಟ್ಟು ಹೋದರೆ ನೀವೇನು ಅಂದ್ಕೊತೀರ ಅದು ಖಂಡಿತವಾಗಿ ನೆರವೇರುತ್ತೆ. ಮತ್ತು ಇಲ್ಲಿ ತುಂಬ ಜನಕ್ಕೆ ಯಾರು ಮಕ್ಕಳಾಗಿರಲ್ಲ, ಅವರೆಲ್ಲ ಬಂದು ಕೇಳ್ಕೊತಾರೆ. ಮತ್ತು ಅರ್ಚಕರು ಆ ಗಂಗಾ ಕೊಳದಿಂದ ಬಂದಿರುವ ವಸ್ತುಗಳನ್ನು ಇಲ್ಲಿ ಕಾಣಿಸ್ತಿದೆಯಲ್ಲ, ಆಲದ ಮರದ ಹತ್ರ ಹಾಕಿ ಒಂದು ಸ್ವಲ್ಪ ಅಂತ ಹೇಳಿ ಆಲದ ಮರನ ಪ್ರದಕ್ಷಿಣೆ ಮಾಡಿ ಆಮೇಲೆ ಹೋಗಿ ಅಂತಾರೆ. ಮತ್ತು ನಿಮಗೆ ಆ ಕೆಲಸ ಕಾರ್ಯ ಆದಾಗ, ಅಂದರೆ ಒಳ್ಳೆ ರೀತಿಯಲ್ಲಿ ಆದಾಗ ಮತ್ತೆ ಈ ದೇವಾಲಯಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಇಲ್ಲಿನ ವಿಶೇಷ ಇದು ಆ್ಯಕ್ಚುಲಿ. ಸೊ ನೀವು ಯಾರು ಚಿತ್ರದುರ್ಗಕ್ಕೆ ಹೋದಾಗ ಒಂದು ಸ್ವಲ್ಪ ಬಿಡುವು ಮಾಡಿಕೊಂಡು ಟೈಮ್ ಮಾಡಿಕೊಂಡು ಈ ದೇವಸ್ಥಾನಕ್ಕೆ ಬನ್ನಿ. ನಾನಿದು 2ನೇ ಸತಿ ಬರ್ತಿರೋದು. ಮೊದಲನೇ ಸತಿ ಬಂದಾಗ ನಾವು ಕೇಳ್ಕೊಂಡಿದ್ರಿ, ನಿಜವಾಗ್ಲೂ ನಮಗೆ ಆಶ್ಚರ್ಯ ಆಯಿತು ಅದು ಈಡೇರಿದಾಗ. ಮತ್ತು ಪಾಸಿಟಿವ್ ವೈಬ್ಸ್ ಕೊಡುತ್ತೆ ನಮಗೆ. ನಾವೇನಾದ್ರು ಕೆಲಸ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರು ಬಂದು ಕೇಳ್ಕೊಂಡಾಗ ಅದು ಪಾಸಿಟಿವ್ ಆಗಿ ಬಂದರೆ ಪಾಸಿಟಿವ್ ವೈಬ್ಸ್ ಕೊಡುತ್ತೆ.